ಸೊ ಗಾಯ್ಸ್, ಮೈ ನೇಮ್ ಇಸ್ ಕಿಶನ್. ಈ ಚಾನಲಲ್ಲಿ ಫಸ್ಟ್ ವಿಡಿಯೋ ಇದು. ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ 3-4 ವರ್ಷ ಆಯಿತು. ಟು ಬಿ ಆನೆಸ್ಟ್, ದುಡ್ಡು ಮಾಡೀನಿ, ಎಷ್ಟು ದುಡ್ಡು ಮಾಡೀನಿ ಅಷ್ಟೇ ದುಡ್ಡು ಕಳ್ಕೊಂಡಿದ್ದೀನಿ. ಮೋಸ್ಟ್ ಆಫ್ ದ ಟ್ರೇಡರ್ಸ್ ಈ ಸಿಚುವೇಶನಲ್ಲೇ ಇರ್ತಾರೆ. ಅಂದರೆ ಪ್ರಾಫಿಟ್ ಆಗ್ತಾ ಇರುತ್ತೆ, ಬಟ್ ಹಿಂದಿಂದನೇ ಲಾಸ್ ಮೇಲೆ ಲಾಸ್ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಡಿಸೈಡ್ ಮಾಡಿದೆ, ಟ್ರೇಡಿಂಗ್ ಅಂತೂ ಮಾಡ್ತಾಯಿದ್ದೀನಿ, ಸೊ ವೈ ನಾಟ್ ಡಾಕ್ಯುಮೆಂಟ್ ಮೈ ಜರ್ನಿ, ಬಿಕಾಸ್ ಟ್ರೇಡಿಂಗ್ ಇಸ್ ಅ ಗೇಮ್ ಆಫ್ ಪ್ರಾಬಬಿಲಿಟಿ. ನೀವೇನಾದ್ರೂ ಆನ್ಲೈನ್ ಸ್ಪೇಸಲ್ಲಿ ಆ್ಯಕ್ಟಿವ್ ಇದ್ದೀರಾ ಅಂತ ಅಂದರೆ, ಇನ್ಸ್ಟಾಗ್ರಾಮಲ್ಲ ಟ್ವಿಟರಲ್ಲಿ ಆ್ಯಕ್ಟಿವ್ ಇದ್ದೀರಾ ಅಂತ ಅಂದರೆ ನೀವು ನೋಡ್ಬೋದು. 17ರಿಂದ 18 ವರ್ಷದವರು ಬೇರೆ ಬೇರೆ ದೇಶದಲ್ಲಿ $100,000 ಅಕೌಂಟ್ನ ಯೂಸ್ ಮಾಡಿ ಪ್ರಾಫಿಟ್ಸ್ ತೆಗಿತಾ ಇರ್ತಾರೆ. ಪ್ರಾಫಿಟೇಬಲ್ ಝೋನಲ್ಲಿ ಇದ್ದಾರೆ ಅಂತ ಅರ್ಥ. ಪ್ರಾಫಿಟೇಬಲ್ ಝೋನಲ್ಲಿ ಇದ್ದಾರೆ ಅಂತಾರೆ ಪಕ್ಕಾ ಡಿಸಿಪ್ಲಿನ್ ಟ್ರೇಡರ್ ಆಗಿರ್ಬೇಕು. ಬೈ ಹುಕ್ ಆರ್ ಕ್ರುಕ್, I want to be a trader. So I am going to tell a story that has happened recently. Because journey ಹೇಳ್ತವರೆ, ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಸೊ ನಿಮಗೆ ಗೊತ್ತಿರಬೇಕು ನೀವು ಯಾರನ್ನ ನೋಡ್ತಾ ಇದ್ದೀರಾ, ಏನು ಕತೆ, ಮತ್ತೆ ಈಗ ಯಾವ ಲೆವೆಲ್ನ ತಲುಪಿದ್ದೀನಿ ಅಂತ. ಆ್ಯಂಡ್ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಈ ಚಾನಲಲ್ಲಿ ನಿಮಗೆ ಖತರ್ನಾಕ್ ಎಡಿಟ್ಸ್ ಅಥವಾ ಫ್ಲ್ಯಾಶಿ ಎಡಿಟ್ಸ್ ಸಿಗಲ್ಲ. ಬಿಕಾಸ್ ಟ್ರೇಡಿಂಗ್ ಇಸ್ ಅ ಗೇಮ್ where information is more important rather than the visual effects that is displayed in right or left. So basically I am a forex trader and funded trader. ಸ್ವಲ್ಪ ಕ್ರಿಪ್ಟೋ ಟ್ರೇಡಿಂಗ್ನು ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಮೆಜಾರಿಟಿ ಆಫ್ ದ ಟೈಮ್ ಐ ಟ್ರೇಡ್ ಫಾರೆಕ್ಸ್ ಪೇರ್ಸ್ ಆ್ಯಂಡ್ ಗೋಲ್ಡ್. ಸೊ ಫಂಡೆಡ್ ಟ್ರೇಡರ್ ಅಂತ ಅಂದರೆ ನಾನು ಬೇಸಿಕಲಿ ನೀವು ನೋಡ್ಬೋದು, ಟೋಟಲ್ ನಂದು ಪೇಔಟ್ಸ್ 0. ಟೋಟಲ್ ಪೇಔಟ್ಸ್ ನಂದು 0. 5 ಅಕೌಂಟ್ಸ್ ಇದೆ, ಅದರಲ್ಲಿ 2 ಪಾಸ್ ಮಾಡೀನಿ, 2 ಫಂಡೆಡ್ ಫೇಸಲ್ಲಿತ್ತು. ಬಟ್ ಪೇಔಟ್ ತಗೊಳಕ್ಕಾಗಲಿಲ್ಲ. ಫಸ್ಟು ಅಂದರೆ 2 ಸ್ಟೆಪ್ ನಾರ್ಮಲ್ ಗೋಟ್, 2 ಸ್ಟೆಪ್ ಗೋಟ್ ಚಾಲೆಂಜ್ ತೊಗೊಂಡಿದ್ದು ನಾನು. ಇದು ಗೋಟ್ ಫಂಡೆಡ್ ಟ್ರೇಡರ್ ಅಂತ ಪ್ರಾಫಾರ್ಮು. ಈ ಪ್ರಾಫಾರ್ಮ್ ಬಿಗಿನರ್ಸ್ಗಂತೂ ಅಲ್ವೇ ಅಲ್ಲ, ಯಾಕಂದರೆ ಇದರಲ್ಲಿ ತುಂಬ ಹಿಡನ್ ರೂಲ್ಸ್ ಇದ್ದಾವೆ. ಇದರಲ್ಲಿ 2 ಸ್ಟೆಪ್ ಗೋಟಲ್ಲಿ 2 ಸತಿ ನೀವು ಚಾಲೆಂಜ್ ಪಾಸ್ ಮಾಡಬೇಕು. 2 ಸತಿ ಚಾಲೆಂಜ್ ಪಾಸ್ ಮಾಡಿದ್ರೆ ನಿಮಗೆ ಫಂಡೆಡ್ ಅಕೌಂಟ್ ಕೊಡ್ತಾರೆ. ಫಸ್ಟ್ ಫೇಸಲ್ಲಿ $400 ಪ್ರಾಫಿಟ್ ಮಾಡಿ ತೋರಿಸ್ಬೇಕು. ಸೆಕೆಂಡ್ ಫೇಸಲ್ಲಿ $300 ಪ್ರಾಫಿಟ್ ಮಾಡಿ ತೋರಿಸ್ಬೇಕು. ಈ ಪ್ರಾಫಿಟ್ನೇನಾದ್ರು ನೀವು ಕಂಪ್ಲೀಟ್ ಮಾಡಿದರೆ ನಿಮಗೆ ಫಂಡೆಡ್ ಅಕೌಂಟ್ ಕೊಡ್ತಾರೆ. ಫಂಡೆಡ್ ಅಕೌಂಟ್ $5,000 ಫಂಡೆಡ್ ಅಕೌಂಟ್ ಸಿಗುತ್ತೆ. ಅಂದರೆ ಇಂಡಿಯನ್ INR 4.6 lakhs ಅಪ್ರಾಕ್ಸಿಮೇಟ್ಲಿ. ನೀವು ಫಂಡೆಡ್ ಅಕೌಂಟ್ ಪಾಸ್ ಮಾಡಿ ಏನಾದ್ರು ಪೇಔಟ್ ತಲುಪಿದರೆ 80% ಪ್ರಾಫಿಟ್ ನಿಮಗೆ, 20% ಕಂಪನಿಗೆ. 80-20 ರೇಷಿಯೋಲಿ ಸ್ಪ್ಲಿಟ್ ಆಗುತ್ತೆ. ಮಿಸ್ಟೇಕಿಂದ ನನ್ನ ಫಂಡೆಡ್ ಅಕೌಂಟು ನನ್ನ ಕೈಯಿಂದ ಹೋಯಿತು. ಫಂಡೆಡ್ ಅಕೌಂಟ್ ಫೇಲ್ ಆಗೋದಕ್ಕೆ ಕಾರಣ ಏನು ಅಂದರೆ, ಯಾವುದೊಂದು ಮಿಸ್ಟೇಕಿಂದ ನನ್ನ ಫಂಡೆಡ್ ಅಕೌಂಟ್ ಫೇಲ್ ಆಯಿತು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಅಥವಾ ಏನು ಕಾರಣ ಇರ್ಬೋದು ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಸೊ ಬೇಸಿಕಲಿ ನಾನು ಫಂಡೆಡ್ ಅಕೌಂಟ್ ಒಂದೇ ಟ್ರೇಡ್ ಮಾಡಲ್ಲ, ನಾನು ಬ್ರೋಕರಲ್ಲಿ ಕೂಡ ಟ್ರೇಡ್ ಮಾಡ್ತೀನಿ. ನಾನು ಟ್ರೇಡ್ ಮಾಡೋ ಬ್ರೋಕರು XM ಅಂತ. XM ಅನ್ನೋ ಬ್ರೋಕರಲ್ಲಿ ಟ್ರೇಡ್ ಮಾಡ್ತೀನಿ. ನೀವು ನೋಡ್ಬೋದು, ಇದು ರಿಯಲ್ ಅಕೌಂಟ್. ಇದು ಲೈಕ್ ನಾನು ಡೆಪಾಸಿಟ್ ಮಾಡಿದ್ದು, 1 ಸೆಕೆಂಡ್, ನಾನು ಡೆಪಾಸಿಟ್ ಮಾಡಿದ್ದು 29/6/2026 ನಾನು ಡೆಪಾಸಿಟ್ ಮಾಡಿದ್ದು. ಈಗ ಡೇಟ್ ಕರೆಂಟ್ಲಿ 6th July, ಅಂದರೆ ಅಪ್ರಾಕ್ಸಿಮೇಟ್ಲಿ 1 ವೀಕ್, ಅಂದರೆ 5 to 6 days ಆಗಿರ್ಬೋದು. 5 to 6 days ಟ್ರೇಡ್ ಮಾಡಿದ್ದೀನಿ. 5 to 6 daysಲ್ಲಿ ನಾನು ಟೋಟಲ್ ಹಿಸ್ಟ್ರಿ ಹೋದರೆ ಲಾಸ್ಟ್ 30 daysಗೆ ಹೋದ್ರೂ ಲೈಕ್ $2 ಬ್ರೇಕ್ ಇವನ್ನಲ್ಲಿದ್ದೀನಿ. ಲೈಕ್ ನಾನು ಟ್ರೇಡ್ ಹಿಸ್ಟ್ರಿ ತೋರಿಸ್ತಾ ಹೋದರೆ ನಿಮಗೆ ನೋಡ್ಬೋದು. ಫಸ್ಟು ನಾನು ಅಪ್ರಾಕ್ಸಿಮೇಟ್ಲಿ 20, 40, 60 ಲೈಕ್ ಅಪ್ರಾಕ್ಸಿಮೇಟ್ಲಿ $90 ಕಳ್ಕೊಂಡು $100 ಬಂದು ಕೂತಿರುತ್ತೆ ಅಕೌಂಟು. $100ಇಂದ $2 ನೋ ಪ್ರಾಫಿಟ್ ನೋ ಲಾಸಲ್ಲಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಸ್ಟೇಟ್ಮೆಂಟ್ಸು. ನಾನು ಟೋಟಲಾಗಿ 6 ಸ್ಟ್ರಾಟಜೀಸ್ ಯೂಸ್ ಮಾಡ್ತೀನಿ. 6 ಸ್ಟ್ರಾಟಜೀಸಲ್ಲಿ 2 ಸ್ಟ್ರಾಟಜಿ ಹೈ ರಿಸ್ಕ್ ಟು ರಿವಾರ್ಡ್ ಸ್ಟ್ರಾಟಜೀಸು, 4 ಸ್ಕ್ಯಾಲ್ಪಿಂಗ್ ಸ್ಟ್ರಾಟಜೀಸ್ ಯೂಸ್ ಮಾಡ್ತೀನಿ. ಈ ಬ್ರೋಕರಲ್ಲಿ ನೀವೇನಾದ್ರು ಟ್ರೇಡ್ ಮಾಡಬೇಕು ಅಂತ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಡೌನ್ಲೋಡ್ ಮಾಡಿ ಸೈನ್ ಅಪ್ ಆಗಿ. ಲೈಕ್ ಬೆಸ್ಟ್ ಬ್ರೋಕರ್ ಅಂತಲೇ ಹೇಳ್ಬೋದು, ಏನು ಪ್ರಾಬ್ಲಮ್ ಏನು ಬಂದಿಲ್ಲ. ನಿಮಗೆ ಗೋಲ್ಡ್ ಫಂಡೆಡ್ ಟ್ರೇಡದ್ದು ಡೀಟೇಲ್ಡ್ ರಿವ್ಯೂ ಬೇಕು ಅಂತ ಅಂದರೆ
GFT ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ಡೀಟೇಲಾಗಿ ರಿವ್ಯೂ ಮಾಡಿ ಪ್ರತಿಯೊಂದು ರೂಲ್ಸು ಮತ್ತು ಯಾವ್ಯಾವ ಥರ ಚಾಲೆಂಜ್ಗಳಿದೆ, ಚಾಲೆಂಜಲ್ಲಿ ಏನೇನು ರೂಲ್ಸ್ ಇದೆ, ಯಾವ್ಯಾವ ಚಾಲೆಂಜಲ್ಲಿ ಏನೇನು ಹಿಡನ್ ರೂಲ್ಸ್ ಇದೆ, ಯಾವುದು ನಿಮಗೆ ಬೆಸ್ಟು ಅಂದರೆ ಬಜೆಟ್ ಫ್ರೆಂಡ್ಲಿ GFT ಅಂತ ಹೇಳ್ಬೋದು. ಲೈಕ್ $17 ನಿಮಗೆ 2 ಸ್ಟೆಪ್ ಕೊಡ್ತಾರೆ. $17